ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಸೀಕ್ರೆಟ್ ಆಫ್ ಕಳಿಂಗ ಸ್ಟೋರಿನ ನೋಡೋಣ. ಸೊ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನಿಮಗೆ ಸ್ಟೋರಿ ಖಂಡಿತ ಇಷ್ಟ ಆಗುತ್ತೆ. ಸೊ ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಈತ ಕಾಡಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಿರ್ತಾನೆ. ಅದೇ ಟೈಮಲ್ಲಿ ಅವನಿಗೆ ಯಾವುದೋ ಸಣ್ಣ ಹುಡುಗಿ ಕೂಗಾಡೋ ಶಬ್ದ ಕೇಳುತ್ತೆ. ಅದನ್ನ ಕೇಳಿ ಅವನು ಆ ಕಡೆ ಹೋಗ್ತಾನೆ. ಅಲ್ಲಿ ಬಂದು ನೋಡಿದಾಗ ಅಲ್ಲಿ ಯಾರು ಇರಲ್ಲ, ಆದ್ರೆ ಅಲ್ಲಿ ಒಂದು ಬಾವಿ ಇರುತ್ತೆ. ಅವನು ಅಲ್ಲಿ ಯಾರು ಇಲ್ಲದನ್ನ ನೋಡಿ ವಾಪಸ್ ಹೋಗ್ತಿರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಒಬ್ಬ ಸುಂದರವಾದ ಹೆಣ್ಣು ಮಗಳು ಪ್ರತ್ಯಕ್ಷ ಆಗ್ತಾಳೆ. ಆ ಮಹಿಳೆ ಈ ವ್ಯಕ್ತಿಯನ್ನ ಹಿಪ್ನೋಟೈಸ್ ಮಾಡ್ತಾಳೆ ಮತ್ತು ತನ್ನ ಕಂಟ್ರೋಲ್ ನಲ್ಲಿ ತಗೋತಾಳೆ. ಈ ವ್ಯಕ್ತಿ ಆ ಹುಡುಗಿಯ ಕಂಟ್ರೋಲ್ ನಲ್ಲಿ ಹೋದ ತಕ್ಷಣ ಅವನು ಬಾವಿ ಮೇಲೆ ಏರ್ತಾನೆ ಮತ್ತು ಒಳಗೆ ಜಂಪ್ ಮಾಡಿ ಸತ್ತೋಗ್ತಾನೆ. ಈಗ ಸೀನಿನಿಂದ ಅದೇ ಕಾಡಿನ ಪಕ್ಕದಲ್ಲಿದ್ದ ಶ್ರೀಕೃಷ್ಣ ವರ್ಮಾ ಕಾಲೇಜ್ ಕಡೆ ಶಿಫ್ಟ್ ಆಗುತ್ತೆ. ಈಗ ಮ್ಯಾನೇಜ್ಮೆಂಟ್ ಒಂದು ಅನೌನ್ಸ್ಮೆಂಟ್ ಮಾಡುತ್ತೆ. ನಮ್ಮ ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡ್ತಿದ್ದ ರಾಜು ಆ ಬಾವಿಯಲ್ಲಿ ಬಿದ್ದು ಸತ್ತೋಗಿದ್ದಾನೆ. ಅದಕ್ಕೆ ಆ ಕಡೆ ಯಾರು ಹೋಗಬಾರ್ದು ಅಂತ ಹೇಳ್ತಾರೆ. ಇನ್ನು ಅದೇ ರಾತ್ರಿ ಆ ಕಾಲೇಜ್ ನಲ್ಲಿ ಸ್ಟಡಿ ಮಾಡ್ತಿದ್ದ ದುರ್ಗಾ ಅನ್ನೋ ಹುಡುಗಿನ ತೋರಿಸ್ತಾರೆ. ಈಕೆ ತನ್ನ ಫ್ರೆಂಡ್ಸ್ ಗೆ ಆ ಕಾಡಿನಲ್ಲಿ ಮಂದಾಕಿ ಅನ್ನೋ ಹುಡುಗಿಯ ದೆವ್ವ ಇದೆ, ಅದೇ ಜನರನ್ನ ಕೊಲ್ತಿದೆ ಅಂತ ಹೇಳ್ತಾಳೆ. ಆದ್ರೆ ಅವರೆಲ್ಲ ಈಕೆ ಮಾತನ್ನ ಕೇಳಲ್ಲ. ನೀನು ಸುಳ್ಳು ಹೇಳ್ತಿದ್ಯಾ, ಅದೆಲ್ಲ ಊಹಾಪೋಹಗಳು ಅಂತ ಹೇಳ್ತಿರ್ತಾರೆ. ಇನ್ನು ರಾಜು ಬಗ್ಗೆ ಮಾತಾಡೋದಾದ್ರೆ ಅವನೊಬ್ಬ ಕುಡುಕ ಆಗಿದ್ದ, ಅದಕ್ಕೆ ಅವನ ನಶೆಯಲ್ಲಿ ಬಾವಿಯಲ್ಲಿ ಬಿದ್ದು ಸತ್ತೋಗಿರ್ಬೋದು ಅಂತ ಹೇಳ್ತಾರೆ. ಇನ್ನು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಗಳು ಆ ಕಾಡು ಒಳಗೆ ಹೋಗಬಾರ್ದಂತ, ಅಲ್ಲಿ ದೆವ್ವ ಇದೆ ಅಂತ ಸುದ್ದಿ ಹಬ್ಬಿಸಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಈಗ ಸ್ಟೂಡೆಂಟ್ ಎಲ್ಲ ಹಾಗಾದ್ರೆ ನಾವು ಆ ಕಾಡಿನಲ್ಲಿ ನಿಜವಾಗ್ಲೂ ಏನಿದೆ ಅಂತ ಕಂಡುಹಿಡಬೇಕು, ಅದಕ್ಕೆ ಇವತ್ತು ರಾತ್ರಿ ಅಲ್ಲಿಗೆ ಹೋಗೋಣ ಅಂತ ಮಾತಾಡ್ಕೋತಾರೆ. ಅದಕ್ಕೆ ಈಗ 4 ಜನ ಹುಡುಗಿಯರು ಆ ಕಾಡಿನಲ್ಲಿ ಏನಿದೆ ಅಂತ ನೋಡೋಕೆ ಆ ಕಾಡಿನೊಳಗೆ ಹೋಗ್ತಾರೆ. ಇನ್ನು ಇಬ್ರು ಪ್ರೊಫೆಸರ್ಸ್ ನೈಟ್ ರೌಂಡ್ ಮಾಡೋಕೆ ಅಲ್ಲಿಗೆ ಬರ್ತಾರೆ. ಇಲ್ಲಿ ಇಬ್ರು ಹುಡುಗರು ಸಿಗರೆಟ್ ಕುಡಿತಾ ನಿಂತಿರ್ತಾರೆ. ಇದನ್ನ ನೋಡಿ ಆ ಪ್ರೊಫೆಸರ್ಸ್ ಅವರಿಗೆ ಬೈತಾರೆ. ಆಗ ಹುಡುಗರು ಅಲ್ಲಿಂದ ಓಡೋಗ್ತಾರೆ. ಇನ್ನು ಆ ಪ್ರೊಫೆಸರ್ಸ್ ಮುಂದೆ ಬಂದಾಗ ಆ 4 ಜನ ಹುಡುಗಿರನ್ನ ನೋಡ್ತಾರೆ. ಇವರು ಕಾಡಿನ ಒಳಗೆ ಹೋಗ್ತಿರ್ತಾರೆ. ಅದಕ್ಕೆ ಅವರು ಅವನನ್ನ ತಡೆದು ನೀವು ಇಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಈ ಹುಡುಗಿಯರು ಅವರಿಗೆ ನಿಜ ಹೇಳ್ಬಿಡ್ತಾರೆ. ನಾವು ಕಾಡಿನೊಳಗೆ ಹೋಗಿ ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿ ಆ ಪ್ರೊಫೆಸರ್ಸ್ ಇವರಿಗೆ ಬೈತಾರೆ. ಅದೇನೋ ಬೇಕಾಗಿಲ್ಲ, ಸುಮ್ಮನೆ ಹೋಗಿ ನಿಮ್ಮ ರೂಮ್ ಅಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ಆ ಹುಡುಗಿಯರು ತಮ್ಮ ರೂಮ್ ಒಳಗೆ ಹೋದಾಗ ಒಬ್ಬ ಪ್ರೊಫೆಸರ್ ಇನ್ನೊಬ್ಬ ಪ್ರೊಫೆಸರ್ಗೆ ಈಗಿನ ಹುಡುಗರೆಲ್ಲ ಕೆಟ್ಟೋಗಿದ್ದಾರೆ, ನಿನಗೊಬ್ಬ ಮಗಳಿದ್ದಾಳೆ, ಆಕೆ ಬಗ್ಗೆ ಸ್ವಲ್ಪ ಗಮನ ಕೊಡು ಅಂತ ಹೇಳ್ತಾಳೆ. ಈಗ ಆ ಪ್ರೊಫೆಸರ್ ಮನೆಗೆ ಬಂದು ತನ್ನ ಮಗಳ ಬ್ಯಾಗ್ ಅನ್ನ ಚೆಕ್ ಮಾಡ್ತಾಳೆ. ಆಗ ಅದರಲ್ಲಿ ಆಕೆಗೆ ಒಂದು ಲವ್ ಲೆಟರ್ ಸಿಗುತ್ತೆ. ಇದನ್ನ ನೋಡಿ ಆಕೆ ತುಂಬಾ ಭಯಪಡ್ತಾಳೆ. ನನ್ನ ಮಗಳು ಕೆಟ್ಟೋದ್ಲಾ ಅಂತ ಯೋಚನೆ ಮಾಡ್ತಾಳೆ ಮತ್ತು ಈಗಿಂದ ತಾನು ತನ್ನ ಮಗಳ ಬಗ್ಗೆ ಗಮನ ಕೊಡಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಇನ್ನು ಇದೇ ಟೈಮಲ್ಲಿ ನಮಗೆ ಪ್ರೊಫೆಸರ್ ಮಗಳು ಗಾಯತ್ರಿನ ತೋರಿಸ್ತಾರೆ. ಈಕೆ ಕೂಡ ಅದೇ ಕಾಲೇಜ್ ನಲ್ಲಿ ಸ್ಟಡಿ ಮಾಡ್ತಿರ್ತಾಳೆ. ಈಗ ಸೀನಿಲಿಂದ ಕೃಷ್ಣ ಅನ್ನೋ ಹುಡುಗನ ಕಡೆ ಶಿಫ್ಟ್ ಆಗುತ್ತೆ. ಈತ ಚಕ್ರವರ್ತಿ ಅನ್ನೋ ವ್ಯಕ್ತಿ ಜೊತೆ ಸೇರಿ ತಂತ್ರಮಂತ್ರ ವಿದ್ಯೆಗಳ ಬಗ್ಗೆ ರಿಸರ್ಚ್ ಮಾಡ್ತಿರ್ತಾನೆ. ಇನ್ನು ಚಕ್ರವರ್ತಿಗೆ ಅಜಿತ್ ಅನ್ನೋ ಒಬ್ಬ ತಮ್ಮ ಕೂಡ ಇರ್ತಾನೆ. ಈತ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಓದ್ತಿರ್ತಾನೆ. ಆದ್ರೆ ಅಜಿತ್ಗೆ ತಂತ್ರಮಂತ್ರ ವಿದ್ಯೆಗಳ ಬಗ್ಗೆ ನಂಬಿಕೆ ಇರಲ್ಲ. ಅವನು ಅದೆಲ್ಲ ಫೇಕ್ ಅಂತ ಹೇಳ್ತಿರ್ತಾನೆ. ಹಾಗಿದ್ರೆ ಒಂದು ದಿನ ಅಜಿತ್ ಕುಂತು ತನ್ನ ಅಣ್ಣ ಚಕ್ರವರ್ತಿಯ ಒಂದು ಬುಕ್ ಅನ್ನ ಓದ್ತಿರ್ತಾನೆ. ಇದನ್ನ ನೋಡಿ ಚಕ್ರವರ್ತಿ ಶಾಕ್ ಆಗ್ತಾನೆ. ನಿನಗೆ ಇದರಲ್ಲಿ ನಂಬಿಕೆ ಇಲ್ವಲ್ಲ, ಮತ್ತೆ ಯಾಕೆ ಇದನ್ನ ಓದ್ತಿದ್ಯಾ ಅಂತ ಕೇಳ್ತಾನೆ. ಇನ್ನು ಚಕ್ರವರ್ತಿ ಅಜಿತ್ಗೆ ರಾಜು ಫೋಟೋನ ತೋರಿಸ್ತಾನೆ. ಈ ವ್ಯಕ್ತಿ ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಆಗ ಅಜಿತ್ ಹೌದು, ಈತ ನನಗೆ ಗೊತ್ತು, ಈತ ನಮ್ಮ ಕಾಲೇಜ್ನ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳ್ತಾನೆ. ಇನ್ನು ಈತ ಆ ಕಾಡಲ್ಲಿರೋ ಬಾವಿಯಲ್ಲಿ ಬಿದ್ದು ಸತ್ತೋದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಚಕ್ರವರ್ತಿ ಹೌದು, ಅದು ನನಗೆ ಗೊತ್ತು, ಯಾಕಂದ್ರೆ ಅವತ್ತು ನಾನು ಅಲ್ಲೇ ಇದ್ದೆ ಅಂತ ಹೇಳ್ತಾನೆ. ಈಗ ಸ್ಟೋರಿ ಇಲ್ಲಿಂದ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಅಷ್ಟಕ್ಕೂ ಅವತ್ತು ರಾಜು ಜೊತೆ ಏನಾಯ್ತು ಅಂತ ತೋರಿಸ್ತಾರೆ. ಅವತ್ತು ರಾಜು ಕಾಡಲ್ಲಿ ಹೋಗ್ತಿದ್ದಾಗ ಅವನಿಗೆ ಒಬ್ಬ ಸಣ್ಣ ಹುಡುಗಿ ಅಳೋ ಶಬ್ದ ಕೇಳಿರುತ್ತೆ. ಅದನ್ನ ಕೇಳಿ ಅವನು ಆ ಕಡೆ ಹೋಗ್ತಿರ್ತಾನೆ. ಇನ್ನು ಅದೇ ಟೈಮಲ್ಲಿ ಚಕ್ರವರ್ತಿ ಕೂಡ ಅದೇ ಕಾಡಲ್ಲಿ ಇರ್ತಾನೆ. ಅವನು ಅಲ್ಲಿ ಸಿಗರೇಟ್ ಕುಡಿತಿರ್ತಾನೆ. ಅವನು ರಾಜುನ ನೋಡಿ ಅವನನ್ನ ಫಾಲೋ ಮಾಡ್ತಾನೆ. ಇಲ್ಲಿ ರಾಜು ಕಣ್ಣು ಚೇಂಜ್ ಆಗಿರೋದನ್ನ ಚಕ್ರವರ್ತಿ ಗಮನಿಸ್ತಾನೆ. ಇನ್ನು ರಾಜು ಆ ಬಾವಿ ಹತ್ರ ಬಂದಾಗ ಅವನು ಅಚಾನಕ್ ಆಗಿ ಬಾವಿ ಮೇಲೇರಿ ಅದರೊಳಗೆ ಬಿದ್ದು ಸತ್ತೋಗಿರ್ತಾನೆ. ಇದನ್ನ ನೋಡಿ ಚಕ್ರವರ್ತಿ ಭಯದಿಂದ ಅಲ್ಲಿಂದ ಓಡೋಗಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಇದೆಲ್ಲ ಸ್ಟೋರಿ ಚಕ್ರವರ್ತಿ ತನ್ನ ತಮ್ಮ ಅಜಿತ್ಗೆ ಹೇಳ್ತಿರ್ತಾನೆ. ಮತ್ತು ಬೇಕಿದ್ರೆ ಮಂದಾಕಿಣಿ ಅವತ್ತು ನನ್ನ ಕೂಡ ಸಾಯಿಸಬಹುದಾಗಿತ್ತು, ಆದ್ರೆ ಅದು ನನ್ನ ಏನು ಮಾಡಿಲ್ಲ, ನನಗೆ ಹೋಗೋಕೆ ಬಿಟ್ಟಿತ್ತು. ಅದಕ್ಕೆ ನಾನು ಅವತ್ತಿಂದ ಅಲ್ಲಿ ಅಷ್ಟಕ್ಕೂ ಏನ್ ನಡೀತಾ ಇದೆ, ಅದರ ಹಿಂದೆ ಯಾರಿದ್ದಾರೆ ಅಂತ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ. ಅದಕ್ಕೆ ನಾನು ನಿನ್ನ ಆ ಕಾಲೇಜ್ ನಲ್ಲಿ ಜಾಯ್ನ್ ಮಾಡಿದ್ದು. ಅಲ್ಲೇನಾದ್ರೂ ಸೂಪರ್ ನ್ಯಾಚುರಲ್ ಘಟನೆಗಳು ನಡೆದ್ರೆ ಮೊದಲು ಬಂದು ನೀನು ನನಗೆ ಹೇಳಬೇಕು ಅಂತ ಹೇಳ್ತಾನೆ. ಈಗ ಸೀನಿಲಿಂದ ಕಾಲೇಜ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಕಾಲೇಜ್ ಮ್ಯಾನೇಜ್ಮೆಂಟ್ ಕಾಡಲ್ಲಿ ಹೋಗ್ತಿದ್ದ ದಾರಿಯನ್ನ ಬಂದ್ ಮಾಡ್ತಾರೆ. ಮತ್ತೊಬ್ಬರು ಯಾವ ಸ್ಟೂಡೆಂಟ್ ಕಾಲೇಜ್ ಪರ್ಮಿಷನ್ ಇಲ್ಲದೆ ಅಲ್ಲಿಗೆ ಹೋಗಬಾರ್ದು ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದನ್ನ ಕೇಳಿ ಕಾಲೇಜ್ ಸ್ಟೂಡೆಂಟ್ಸ್ ಗೆಲ್ಲ ತುಂಬಾ ಬೇಜಾರಾಗುತ್ತೆ. ಅವರು ಕಾಲೇಜ್ ಮ್ಯಾನೇಜ್ಮೆಂಟ್ ವಿರುದ್ಧ ಹೋರಾಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ದೆವ್ವ ಭೂತ ಇರೋದು ಎಲ್ಲ ಸುಳ್ಳು, ಅದೆಲ್ಲ ಊಹಾಪೋಹಗಳು, ಕಾಲೇಜ್ ಸ್ಟೂಡೆಂಟ್ಸ್ ಗೆ ಆ ಕಡೆ ಹೋಗೋಕೆ ಪರ್ಮಿಷನ್ ಕೊಡಬೇಕು ಅಂತ ಹೋರಾಟ ಮಾಡ್ತಿರ್ತಾರೆ. ಈಗ ಸೀನಿಲಿಂದ ಗಾಯತ್ರಿ ಮತ್ತು ಅಜಿತ್ ಕಡೆ ಶಿಫ್ಟ್ ಆಗುತ್ತೆ. ಇವರು ತುಂಬಾ ಕ್ಲೋಸ್ ಆಗಿರ್ತಾರೆ. ಇನ್ನೊಂದು ಕಡೆ ನಮಗೆ ಕೃಷ್ಣ ಮತ್ತು ಚಕ್ರವರ್ತಿನ ತೋರಿಸ್ತಾರೆ. ಇವರು ಕಾಡಲ್ಲಿ ಮಂದಾಕಿನಿ ದೆವ್ವ ಇದೆ ಅಂತ ಸಾಬೀತ್ ಮಾಡ್ಬೇಕಂತ ಹೊರಟಿರ್ತಾರೆ. ಏಕೆಂದ್ರೆ ಇವರಿಬ್ಬರು ಆ ಮಂದಾಕಿನಿ ದೆವ್ವನ ನಿಜವಾಗ್ಲೂ ನೋಡಿರ್ತಾರೆ. ಆಕ್ಚುಲಿ ಅವತ್ತು ಇಬ್ಬರು ಪ್ರೊಫೆಸರ್ ಸಿಗರೆಟ್ ಕುಡಿತಿದ್ದಕ್ಕೆ ಇಬ್ಬರು ಹುಡುಗರನ್ನ ಬೈದಿರ್ತಾರಲ್ಲ, ಅದರಲ್ಲಿ ಒಬ್ಬಾತ ಕೃಷ್ಣ ಆಗಿರ್ತಾನೆ. ಅವರು ಪ್ರೊಫೆಸರ್ ಬರೋದನ್ನ ನೋಡಿ ಕಾಡೊಳಗೆ ಓಡೋಗಿರ್ತಾರೆ. ಮತ್ತು ಅಲ್ಲಿ ಮಂದಾಕಿನಿ ದೆವ್ವ ಒಬ್ಬ ವ್ಯಕ್ತಿಯನ್ನ ಕೊಲ್ಲೋದನ್ನ ನೋಡಿರ್ತಾನೆ. ಅದನ್ನ ನೋಡಿ ಅವನು ಭಯಪಟ್ಟು ಅಲ್ಲೇ ಮೂರ್ಛೆ ಹೋಗಿರ್ತಾನೆ. ಆದ್ರೆ ಅವನಿಗೆ ಎಚ್ಚರಿಕೆ ಆದಾಗ ಅವನು ಹಾಸ್ಟೆಲ್ ನಲ್ಲಿ ಇರ್ತಾನೆ. ಇದನ್ನ ನೋಡಿ ಅವನಿಗೆ ಏನು ಅರ್ಥವಾಗಲ್ಲ. ಅಷ್ಟಕ್ಕೂ ನಾನು ಇಲ್ಲಿ ಹೇಗೆ ಬಂದೆ, ಯಾರು ನನ್ನ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಅವನಿಗೆ ಉತ್ತರ ಸಿಗಲ್ಲ. ಆಗಿಂದ ಅವನು ಆ ಕಾಡಲ್ಲಿ ಅಷ್ಟಕ್ಕೂ ಏನ್ ನಡೀತಾ ಇದೆ ಅಂತ ರಿಸರ್ಚ್ ಮಾಡೋಕೆ ಸ್ಟಾರ್ಟ್
ಮಾಡ್ತಾನೆ. ಅದಕ್ಕೆ ಅವನು ಈ ಕೆಲಸದಲ್ಲಿ ಚಕ್ರವರ್ತಿ ಜೊತೆ ಸೇರ್ಕೊಂಡಿರ್ತಾನೆ, ಯಾಕಂದ್ರೆ ಚಕ್ರವರ್ತಿ ಕೂಡ ಅದೇ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಈ ಕಡೆ ಕಾಲೇಜ್ ಸ್ಟೂಡೆಂಟ್ ಮಾತ್ರ ಹೇಗಾದ್ರೂ ಮಾಡಿ ಆ ಕಾಡೊಳಗೆ ಹೋಗೋಕೆ ಪರ್ಮಿಷನ್ ಸಿಗಬೇಕಂತ ಹೋರಾಟನ ಕಂಟಿನ್ಯೂ ಮಾಡ್ತಿರ್ತಾರೆ. ಇದನ್ನೆಲ್ಲ ಅಲ್ಲೇ ಕೂತಿದ್ದ ಗಾಯತ್ರಿ ಮತ್ತು ಅಜಿತ್ ನೋಡ್ತಿರ್ತಾರೆ. ಆಗ ಗಾಯತ್ರಿ ಅಜಿತ್ಗೆ ಅಷ್ಟಕ್ಕೂ ಈ ಸ್ಟೋರಿ ನಿಜಾನ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೌದು ಇದೆಲ್ಲ ನಿಜ, ಏಕೆಂದ್ರೆ ಇದರ ಬಗ್ಗೆ ನನ್ನ ಅಣ್ಣ ನನಗೆ ಪೂರ್ತಿ ಸ್ಟೋರಿನ ಹೇಳಿದ್ದಾನೆ ಅಂತ ಹೇಳ್ತಾನೆ. ಈಗ ಅವನು ಗಾಯತ್ರಿಗೆ ಆ ಸ್ಟೋರಿನ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಸ್ಟೋರಿಯಲ್ಲಿಂದ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಈಗ ನಮಗೆ 100 ವರ್ಷಗಳ ಹಿಂದಿನ ಸಮಯ ತೋರಿಸ್ತಾರೆ. ಇಲ್ಲಿ ರಾಜರ ಆಡಳಿತ ಇರುತ್ತೆ. ಇಲ್ಲಿ ಕೃಷ್ಣವರ್ಮ ಅನ್ನೋ ಒಬ್ಬ ರಾಜ ಆಡಳಿತ ಮಾಡ್ತಿರ್ತಾನೆ. ಆದ್ರೆ ಅವರ ಅಕ್ಕಪಕ್ಕದಲ್ಲಿದ್ದ ರಾಜ್ಯಗಳು ಅವನ ಮೇಲೆ ಯಾವಾಗ್ಲೂ ದಂಡೆತ್ತಿ ಬರ್ತಿರ್ತಾರೆ. ಆದ್ರೆ ಕೃಷ್ಣವರ್ಮ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಅವನು ಎಷ್ಟೇ ಸಲ ರಾಜರು ಯುದ್ಧಕ್ಕೆ ಬಂದ್ರು ಅವರನ್ನೆಲ್ಲ ಸೋಲಿಸಿ ಕಳಿಸ್ತಿರ್ತಾನೆ. ಏಕೆಂದ್ರೆ ಜನರ ನಂಬಿಕೆಯ ಪ್ರಕಾರ ರಾಜ ಕೃಷ್ಣವರ್ಮ ಮಾತ್ರ ವಿಶೇಷವಾದ ಒಂದು ಆಯುಧ ಇರುತ್ತೆ. ಅದಕ್ಕಾಗಿ ಅವನು ಯಾವ ಯುದ್ಧದಲ್ಲಿ ಸೋಲ್ತಿರಲ್ಲ. ಹೀಗಿದ್ದಾಗ ಒಂದು ದಿನ ರಾಜ ಕೃಷ್ಣವರ್ಮ ಸೋಲಿಸಿದ ಎಲ್ಲಾ ರಾಜರು ಒಂದಾಗ್ತಾರೆ ಮತ್ತು ಅವರು ಹೇಗಾದ್ರೂ ಮಾಡಿ ಆ ಸೀಕ್ರೆಟ್ ಏನು ಅಂತ ತಿಳ್ಕೊಂಡು ಅವನನ್ನ ಸೋಲಿಸಬೇಕು ಅಂತ ಮಾತಾಡ್ತಾರೆ. ಇವರು ಈಗ ಎಷ್ಟೇ ಪ್ರಯತ್ನ ಪಟ್ಟರು ಅಷ್ಟಕ್ಕೂ ರಾಜ ಕೃಷ್ಣವರ್ಮ ಹತ್ರ ಏನಿದೆ ಅಂತ ಗೊತ್ತಾಗಲ್ಲ. ಆಗ ಅವರು ಕಾಡಲಿದ್ದ ಒಂದು ಮಾಂತ್ರಿಕ ಜನಾಂಗದ ಹತ್ರ ಹೋಗ್ತಾರೆ ಮತ್ತು ರಾಜ ಕೃಷ್ಣವರ್ಮ ಹತ್ರ ಇರೋ ಪವರ್ ಆದ್ರೂ ಏನು ಅಂತ ಕೇಳ್ತಾರೆ. ಅದಕ್ಕೆ ಅವರು ರಾಜ ಕೃಷ್ಣವರ್ಮ ಹತ್ರ ಒಂದು ವಿಶೇಷವಾದ ಶಕ್ತಿ ಇದೆ ಮತ್ತು ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಅವನ ತಂಗಿ ಮಂದಾಕಿನಿ ಅಂತ ಹೇಳ್ತಾರೆ. ಇನ್ನು ನೀವು ರಾಜ ಕೃಷ್ಣವರ್ಮನ ಸೋಲಿಸಬೇಕಾದ್ರೆ ಮೊದಲು ನೀವು ಮಂದಾಕಿನ ಕೊಲ್ಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿ ಈಗ ಎಲ್ಲಾ ರಾಜರು ಒಂದಾಗ್ತಾರೆ ಮತ್ತು ಅವರು ಒಟ್ಟಿಗೆ ಶ್ರೀಕೃಷ್ಣ ವರ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಯುದ್ಧ ತುಂಬಾ ಭಯಂಕರವಾಗಿರುತ್ತೆ. ಈ ಯುದ್ಧದಲ್ಲಿ ಅವರು ಮಂದಾಕಿನ ಕೊಂದ್ಬಿಡ್ತಾರೆ. ಇನ್ನು ಈ ಯುದ್ಧದಲ್ಲಿ ಕೃಷ್ಣವರ್ಮ ಕೂಡ ಸತ್ತೋಗ್ತಾನೆ. ಆದ್ರೆ ಪ್ರಾಬ್ಲಮ್ ಇಲ್ಲಿಗೆ ಮುಗ್ದಿರಲ್ಲ, ಯಾಕಂದ್ರೆ ಮಂದಾಕಿನಿ ಆತ್ಮ ಆಕೆ ಬಾಡಿಯಿಂದ ಹೊರಗೆ ಬಂದಿರುತ್ತೆ. ಇದನ್ನ ನೋಡಿ ಆ ರಾಜರೆಲ್ಲ ತುಂಬಾ ಭಯ ಪಡ್ತಾರೆ. ಆ ಆತ್ಮ ನಮಗೇನಾದ್ರೂ ಮಾಡಬಹುದು, ಅದಕ್ಕೆ ಆತ್ಮಕ್ಕೆ ನಾವೇನಾದ್ರೂ ಸೊಲ್ಯೂಷನ್ ಕಂಡುಹಿಡಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಅವರು ಆ ಮಂತ್ರವಾದಿ ಜನಾಂಗದ ಸಹಾಯದಿಂದ ಆಕೆ ಆತ್ಮನ ಒಂದು ಗೊಂಬೆ ಒಳಗೆ ಬಂದಿ ಮಾಡ್ತಾರೆ ಮತ್ತು ಆ ಬೊಂಬೆನ ಅದೇ ಕಾಲೇಜ್ ಪಕ್ಕದಲ್ಲಿದ್ದ ಆ ಬಾವಿಯೊಳಗೆ ಹಾಕಿರ್ತಾರೆ. ಆಗಿಂದ ಆ ಮಂದಾಕಿನಿ ಆತ್ಮ ಅದೇ ಬಾವಿ ಹತ್ರ ಇರುತ್ತೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇದೆಲ್ಲ ಸ್ಟೋರಿ ಅಜಿತ್ ಗಾಯತ್ರಿಗೆ ಹೇಳ್ತಿರ್ತಾನೆ. ಇನ್ನೊಂದು ಕಡೆ ಸ್ಟೂಡೆಂಟ್ಸ್ ಎಲ್ಲ ಆ ಕಾಡೊಳಗೆ ಹೋಗ್ಬೇಕಂತ ಪರ್ಮಿಷನ್ ಗಾಗಿ ಹೋರಾಟ ಮಾಡ್ತಿರ್ತಾರೆ. ಇದರಿಂದ ಮ್ಯಾನೇಜ್ಮೆಂಟ್ ಗೆ ಸಾಕಾಗುತ್ತೆ. ಅದಕ್ಕೆ ಅವರು ಸ್ಟೂಡೆಂಟ್ಸ್ಗೆಲ್ಲ ಆಯ್ತು ನೀವೆಲ್ಲ ಕಾಡೊಳಗೆ ಹೋಗ್ಬೋದು, ಆದ್ರೆ ಈಗ ಸದ್ಯ ಬೇಡ, ನೀವೇರಾದ್ಮೇಲೆ ಎಲ್ಲರೂ ಆ ಕಡೆ ಹೋಗ್ಬೋದು ಅಂತ ಹೇಳ್ತಾರೆ. ಇದನ್ನು ಕೇಳಿ ಈಗ ಎಲ್ಲರೂ ತುಂಬಾ ಖುಷಿ ಆಗ್ತಾರೆ. ಇದೇ ಟೈಮಲ್ಲಿ ನಮಗೆ ಚಕ್ರವರ್ತಿ ಮತ್ತು ಕೃಷ್ಣನ ತೋರಿಸ್ತಾರೆ. ಚಕ್ರವರ್ತಿ ಕೃಷ್ಣಗೆ ಕಾಡಿಗೆ ಹೋಗೋ ದಾರಿ ನ್ಯೂಯರ್ಗೆ ಓಪನ್ ಆಗುತ್ತೆ. ಅಷ್ಟರೊಳಗೆ ನಾವು ಕೆಲವೊಂದು ಪೂಜೆಗಳನ್ನ ಮಾಡಬೇಕು ಅಂತ ಹೇಳ್ತಾನೆ. ಈಗ ಮ್ಯಾನೇಜ್ಮೆಂಟ್ ಕಾಡಿಗೆ ಹೋಗಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಕಾಡಿಗೆ ಹೋಗ್ಬಾರ್ದಂತ ಹಾಕಿದ ಬ್ಯಾರಿಕೇಡ್ಸ್ ನೆಲ್ಲ ಸ್ಟೂಡೆಂಟ್ ಕಿತ್ತಿ ಬಿಸಾಕ್ತಾರೆ. ಇನ್ನು ಈಗ ಅವರು ನ್ಯೂಯರ್ಗಾಗಿ ವೇಟ್ ಮಾಡ್ತಿರ್ತಾರೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ನ್ಯೂಯರ್ ಕೂಡ ಬರುತ್ತೆ. ಇದರಿಂದ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಎಕ್ಸೈಟ್ ಆಗ್ತಾರೆ. ಅವರು ಸೀದಾ ಕಾಡೊಳಗೆ ಆ ಬಾವಿ ಹತ್ರ ಹೋಗ್ತಾರೆ. ಇಲ್ಲಿ ಬಂದಾಗ ಬಾವಿ ಮೇಲೆ ಒಂದು ಜಾಲಿನ ಹಾಕಿರ್ತಾರೆ. ಸ್ಟೂಡೆಂಟ್ ಎಲ್ಲ ಸೇರಿ ಅದನ್ನ ಕಿತ್ತಿ ಬಿಸಾಕ್ತಾರೆ. ಇನ್ನೊಂದು ಕಡೆ ನಮಗೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕಾಡೊಳಗೆ ಹೋಗೋಕೆ ಟ್ರೈ ಮಾಡ್ತಿದ್ದ ದುರ್ಗಾ ಮತ್ತು ಆಕೆ ಫ್ರೆಂಡ್ಸ್ ನ ತೋರಿಸ್ತಾರೆ. ಇವರೆಲ್ಲ ಈಗ ಕಾಲೇಜ್ ಮುಗಿದು ಬೇರೆ ಬೇರೆ ಕಡೆ ಜಾಬ್ ಮಾಡ್ತಿರ್ತಾರೆ. ಇನ್ನು ಇವರಿಗೆ ಆ ಕಾಡಲ್ಲಿ ಹೋಗೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಾದಾಗ ಇವರು ಈಗ ನಾವು 31 ಡಿಸೆಂಬರ್ಗೆ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಮತ್ತು ಇವರು ನಾವು ಕಾಲೇಜ್ ಟೈಮ್ ಅಲ್ಲಿ ಇದ್ದಂಗೆ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಇನ್ನೊಂದು ಕಡೆ ನಮಗೆ ಗಾಯತ್ರಿ ಮತ್ತು ಅಜಿತ್ ನ ತೋರಿಸ್ತಾರೆ. ಅಜಿತ್ ಗಾಯತ್ರಿಗೆ ಕಂಟಿನ್ಯೂ ಆಗಿ ಕಾಲ್ ಮಾಡ್ತಿರ್ತಾನೆ. ಆದ್ರೆ ಆಕೆ ಅಜಿತ್ ಫೋನ್ ನ ರಿಸೀವ್ ಮಾಡ್ತಿರಲ್ಲ. ಏಕೆಂದ್ರೆ ಗಾಯತ್ರಿ ತಾಯಿಗೆ ಅಜಿತ್ ಮತ್ತು ಗಾಯತ್ರಿ ಬಗ್ಗೆ ಗೊತ್ತಾಗಿರುತ್ತೆ. ಅದಕ್ಕೆ ಆಕೆ ನೀನು ಅಜಿತ್ ನ ಮೀಟ್ ಆಗಬಾರ್ದು ಮತ್ತು ಅವನ ಜೊತೆ ಮಾತಾಡಬಾರ್ದು, ಅದು ನನಗೆ ಗೊತ್ತಾದ್ರೆ ನಾನು ನಿನ್ನ ಬೇರೆ ಕಡೆ ಕಳಿಸ್ತೀನಿ ಅಂತ ಹೇಳಿರ್ತಾಳೆ. ಅದಕ್ಕೆ ಗಾಯತ್ರಿ ಭಯಪಟ್ಟು ಅಜಿತ್ ಜೊತೆ ಮಾತಾಡ್ತಿರಲ್ಲ. ಇನ್ನು ಗಾಯತ್ರಿ ಕಾಲೇಜ್ಗೆ ಬಂದಾಗ ಅಜಿತ್ ಆಕೆಗೆ ಕಾಲ್ ಮಾಡ್ತಾನೆ. ಆಗ ಗಾಯತ್ರಿ ಅವನ ಜೊತೆ ಮಾತಾಡೋಕೆ ಫೋನ್ ತಗೊಂಡು ವಾಶ್ರೂಮ್ಗೆ ಹೋಗ್ತಾಳೆ. ಇನ್ನು ಅದೇ ಟೈಮಲ್ಲಿ ಆಕೆ ಪಕ್ಕದಲ್ಲಿ ಕೂತಿದ್ದ ಗಾಯತ್ರಿ ಫ್ರೆಂಡ್ ಒಬ್ಬಾಕೆ ತನ್ನ ಬ್ಯಾಗ್ ಇಂದ ಒಂದು ವಸ್ತು ತಗೊಂಡು ಗಾಯತ್ರಿ ಬ್ಯಾಗ್ ಒಳಗೆ ಇಡ್ತಾಳೆ. ಅದು ಏನು ಅಂತ ಸದ್ಯ ನಮಗೆ ತೋರಿಸಲ್ಲ. ಈಗ ಸೀನಿಂದ ಚಕ್ರವರ್ತಿ ಕಡೆ ಶಿಫ್ಟ್ ಆಗುತ್ತೆ. ಈತ ಕೃಷ್ಣಗೆ ಕೆಲವೊಂದು ಸಾಮಾನು ತರುವಂತೆ ಹೇಳ್ತಾನೆ. ಏಕೆಂದ್ರೆ ಇವರು ಒಂದು ವಿಶೇಷವಾದ ಪೂಜೆಯನ್ನ ಮಾಡ್ಬೇಕಂತ ಇರ್ತಾರೆ. ಈಗ ಗಾಯತ್ರಿ ಕಾಲೇಜಿಂದ ಮನೆಗೆ ಬರ್ತಾಳೆ. ಆಗ ಆಕೆಗೆ ಆಕೆ ಫ್ರೆಂಡ್ ಕಾಲ್ ಮಾಡ್ತಾಳೆ. ನೀನು ವಾಶ್ರೂಮ್ಗೆ ಹೋದಾಗ ನನ್ನ ಹತ್ರ ಇದ್ದ ಪ್ರೊಟೆಕ್ಷನ್ ಪ್ಯಾಕೆಟ್ ನ ನಿನ್ನ ಬ್ಯಾಗ್ ಅಲ್ಲಿ ಇಟ್ಟಿದ್ದೆ, ಅದನ್ನ ಎಲ್ಲಾದರೂ ಬಿಸಾಕ್ಬಿಡು. ಏಕೆಂದ್ರೆ ಅದು ಯಾರಿಗಾದ್ರೂ ಸಿಕ್ಕರೆ ನಮ್ಮ ಮರ್ಯಾದೆ ಹೋಗುತ್ತೆ. ನಾನು ಜೋಕಲ್ಲಿ ಅದನ್ನ ನಿನ್ನ ಬ್ಯಾಗ್ ಅಲ್ಲಿ ಇಟ್ಟಿದ್ದೆ, ಆದ್ರೆ ಅದನ್ನ ನಿನಗೆ ಹೇಳೋದು ಮರ್ತೋದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಗಾಯತ್ರಿಗೆ ಭಯವಾಗುತ್ತೆ. ಹಾಗೆ ತನ್ನ ಬ್ಯಾಗ್ ನ ಸರ್ಚ್ ಮಾಡ್ತಾಳೆ. ಆದ್ರೆ ಆಕೆಗೆ ಅಲ್ಲಿ ಆ ಪರ್ಸ್ ಸಿಗಲ್ಲ. ಆಗ ಗಾಯತ್ರಿ ಆ ಪರ್ಸ್ ಕಾಲೇಜಲ್ಲಿ ಬಿದ್ದಿರಬೇಕು, ಅದು ಯಾರಿಗಾದ್ರೂ ಸಿಕ್ಕರೆ ನನ್ನ ತಾಯಿಗೆ ಹೇಳ್ತಾರೆ, ಇದರಿಂದ ನನ್ನ ಮರ್ಯಾದೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಾಳೆ. ಈಗ ಸೀನ್ ಅಜಿತ್ ಕಡೆ ಶಿಫ್ಟ್ ಆಗುತ್ತೆ. ಈತ ತನ್ನ ಅಂಕಲ್ ಜೊತೆ ಕೂತು ಡ್ರಿಂಕ್ ಮಾಡ್ತಿರ್ತಾನೆ. ಅವನು ತುಂಬಾ ಬೇಜಾರಲ್ಲಿರ್ತಾನೆ. ಅವನು ಅಜಿತ್ ತನ್ನ ಅಂಕಲ್ಗೆ ಗಾಯತ್ರಿ ಇಲ್ಲಿವರೆಗೆ ನನಗೆ ಪ್ರಪೋಸ್ ಮಾಡಿಲ್ಲ, ಆಕೆ ನನ್ನ ಇಷ್ಟ ಪಡ್ತಾಳೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಿರ್ತಾನೆ. ಇನ್ನು ಅದೇ ಟೈಮಲ್ಲಿ ಗಾಯತ್ರಿ ಅಜಿತ್ಗೆ ಕಾಲ್ ಮಾಡ್ತಾಳೆ ಮತ್ತು ನೀನು ತಕ್ಷಣ ಕಾಲೇಜ್ ಹತ್ರ ಬಾ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಅಜಿತ್ ತುಂಬಾ ಖುಷಿ ಆಗ್ತಾನೆ. ಅವನು ಇದೇ ವಿಷಯನ ತನ್ನ ಅಂಕಲ್ಗೆ ಹೇಳ್ತಾನೆ. ಆಗ ಅಜಿತ್ ಅಂಕಲ್ ಅವನಿಗೆ ಗಾಯತ್ರಿಯನ್ನ ಖಂಡಿತವಾಗಿ ಪ್ರಪೋಸ್ ಮಾಡ್ತಾಳೆ, ಯಾಕಂದ್ರೆ ಇವತ್ತು 31st ನೈಟ್ ಇದೆ, ನೀನು ಚೆನ್ನಾಗಿ ರೆಡಿಯಾಗಿ ಹೋಗು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಜಿತ್ ತುಂಬಾ ಖುಷಿ ಆಗ್ತಾನೆ. ಅವನು ಈಗ ಒಳ್ಳೆ ಬಟ್ಟೆ ಹಾಕೊಂಡು ಕಾಲೇಜ್ಗೆ ಹೋಗ್ತಾನೆ. ಇನ್ನು ಅಜಿತ್ ಈಗ ರೆಡಿಯಾಗಿ ಕಾಲೇಜ್ಗೆ ಬಂದಾಗ ಗಾಯತ್ರಿ ಅವನನ್ನು ನೋಡಿ ಶಾಕ್ ಆಗ್ತಾಳೆ. ಅಷ್ಟಕ್ಕೂ ನೀನು ಯಾಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀಯಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಅಜಿತ್ ಕವರ್ ಮಾಡ್ತಾನೆ. ಅವಸರದಲ್ಲಿ ಏನ್ ಸಿಕ್ತೋ ಅದನ್ನ ಹಾಕೊಂಡು ಬಂದ್ಬಿಟ್ಟೆ ಅಂತ ಹೇಳ್ತಾನೆ.
ಈಗ ಗಾಯತ್ರಿ ಅಜಿತ್ನ ಕಾಲೇಜ್ಗೆ ಕರ್ಕೊಂಡು ಹೋಗ್ತಾಳೆ, ಆದ್ರೆ ಅವರು ಹಿಂದಿನ ಗೇಟ್ ಇಂದ ಒಳಗೆ ಹೋಗ್ತಾರೆ. ಇನ್ನು ಅದೇ ಟೈಮಲ್ಲಿ ನಮಗೆ ದುರ್ಗಾ ಮತ್ತು ಆಕೆ ಫ್ರೆಂಡ್ಸ್ ನ ತೋರಿಸ್ತಾರೆ. ಇವರು ಕೂಡ ಕಾಲೇಜ್ಗೆ ಬಂದಿರ್ತಾರೆ. ಇವರು ಸಾರಿ ಹಾಕೊಂಡು ಬಂದಿರ್ತಾರೆ. ಈಗ ಸೀನ್ ಕಾಲೇಜ್ ವಾಚ್ಮ್ಯಾನ್ ರಿಯಾಜ್ ಕಡೆ ಶಿಫ್ಟ್ ಆಗುತ್ತೆ. ಈತ ಕಾಲೇಜಲ್ಲಿದ್ದಾಗ ಇವನಿಗೆ ಆ ಬಾವಿ ಕಡೆಯಿಂದ ಏನೋ ಸೌಂಡ್ ಬರ್ತಿರುತ್ತೆ. ಅದಕ್ಕೆ ಅವನು ಅಲ್ಲಿ ಯಾರಾದ್ರೂ ಹೋಗಿರ್ಬೋದು ಅಂತ ನೋಡೋಕೆ ಆ ಕಡೆ ಹೋಗ್ತಾನೆ. ಅವನು ಅಲ್ಲಿಗೆ ಬಂದಾಗ ಅಲ್ಲಿ ಅದೇ ಮಂದಾಕಿನಿ ಇರ್ತಾಳೆ. ಈಗ ರಿಯಾಜ್ ನ ಪೊಸೆಸ್ ಮಾಡ್ಕೋತಾಳೆ ಮತ್ತು ಅವನನ್ನ ತನ್ನ ಕಂಟ್ರೋಲ್ಗೆ ತಗೋತಾಳೆ. ಈಗ ರಿಯಾಜ್ ಆಕೆ ಕಂಟ್ರೋಲ್ಗೆ ಹೋಗಿರ್ತಾನೆ. ಅವನು ಕೂಡ ಈಗ ಬಾವಿ ಮೇಲೆ ಏರ್ತಿರ್ತಾನೆ. ಇನ್ನು ಅದೇ ಟೈಮಲ್ಲಿ ರಿಯಾಜ್ ಮೊಬೈಲ್ ರಿಂಗ್ ಆಗುತ್ತೆ. ಆ ಸೌಂಡ್ ಇಂದ ಅವನು ಹಿಪ್ನೋಟೈಸ್ ಇಂದ ಹೊರಗೆ ಬರ್ತಾನೆ. ಅವನು ಕಣ್ಣು ತೆರೆದು ನೋಡಿದಾಗ ನಾನು ಇಲ್ಲಾಕೆ ಬಂದೆ ಅಂತ ಯೋಚನೆ ಮಾಡ್ತಾನೆ. ಅವನು ತಕ್ಷಣ ಈಗ ಕಾಲೇಜ್ ಕಡೆ ಓಡುತ್ತಾನೆ. ಈ ಕಡೆ ನಮಗೆ ಅಜಿತ್ ಮತ್ತು ಗಾಯತ್ರಿನ ತೋರಿಸ್ತಾರೆ. ಇವರು ಬೈಕ್ ಮೇಲೆ ಹೋಗ್ತಿದ್ದಾಗ ಇವರಿಗೆ ವಿಚಿತ್ರವಾದ ಸೌಂಡ್ ಬರ್ತಿರುತ್ತೆ. ಇವರು ಈಗ ಭಯಪಡ್ತಾ ಕಾಲೇಜ್ ಒಳಗೆ ಬರ್ತಾರೆ. ಆದ್ರೆ ಅಷ್ಟೊತ್ತಿಗೆ ದುರ್ಗಾ ಮತ್ತು ಆಕೆ ಫ್ರೆಂಡ್ಸ್ ಎಲ್ಲ ಕ್ಲಾಸ್ ರೂಮ್ ಒಳಗೆ ಹೋಗಿರ್ತಾರೆ. ಇಲ್ಲಿವರೆಗೆ ಗಾಯತ್ರಿ ಪರ್ಸ್ ಸಿಗುತ್ತೆ. ಇವರು ಅದನ್ನ ತಗೊಂಡು ನೋಡ್ತಾರೆ ಮತ್ತು ಯಾರಾದ್ರೂ ಇದನ್ನ ಬಿಡಿಸ್ಕೊಂಡಿರಬಹುದು, ಅವರಿಗೆ ನಾವು ನಾಳೆ ಕೊಟ್ಬಿಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಗಾಯತ್ರಿ ಮತ್ತು ಅಜಿತ್ ಕೂಡ ಬರ್ತಾರೆ. ಇವರು ಕ್ಲಾಸ್ ರೂಮ್ ಒಳಗೆ ನೋಡಿದಾಗ ಅಲ್ಲಿ ಅವರಿಗೆ ಆ ಪರ್ಸ್ ಸಿಗಲ್ಲ. ಈಗ ಗಾಯತ್ರಿ ಮತ್ತು ಅಜಿತ್ ಹೊರಗೆ ಬಂದಾಗ ಅಲ್ಲಿ ದುರ್ಗಾ ಮತ್ತು ಆಕೆ ಫ್ರೆಂಡ್ಸ್ ಇರ್ತಾರೆ. ಇವರು ಗಾಯತ್ರಿಗೆ ಇಷ್ಟೊತ್ತಿಗೆ ನೀವು ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಗಾಯತ್ರಿ ನನ್ನ ಒಂದು ಪರ್ಸ್ ಇಲ್ಲೇ ಮಿಸ್ ಆಗಿತ್ತು, ಆದ್ರೆ ಅದು ಈಗ ಸಿಕ್ತಿಲ್ಲ ಅಂತ ಹೇಳ್ತಾಳೆ. ಆಗ ದುರ್ಗಾ ಆಕೆಗೆ ಅಷ್ಟಕ್ಕೂ ಆ ಪರ್ಸ್ ಅಲ್ಲಿ ಏನಿದೆ, ಇಷ್ಟು ರಾತ್ರಿ ಅದನ್ನ ತಗೊಳಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಈಗ ದುರ್ಗಾ ಫ್ರೆಂಡ್ ಒಬ್ಬಕ್ಕೆ ಅಷ್ಟಕ್ಕೂ ಅದರಲ್ಲಿ ಏನಿದೆ ಅಂತ ಆ ಪರ್ಸ್ ನ ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ಒಂದು ಪ್ರೊಟೆಕ್ಷನ್ ಇರುತ್ತೆ. ಇದನ್ನ ನೋಡಿ ಗಾಯತ್ರಿ ದುರ್ಗಾಗೆ ಬೈತಾಳೆ, ಇದು ನಮ್ಮ ಪರ್ಸನಲ್ ಮ್ಯಾಟರ್, ಅದನ್ನ ನನಗೆ ಕೊಡು ಅಂತ ಹೇಳ್ತಾಳೆ. ಈ ಕಡೆ ಅಜಿತ್ ಅದನ್ನ ನೋಡಿ ಶಾಕ್ ಆಗ್ತಾನೆ. ಅಷ್ಟಕ್ಕೂ ಗಾಯತ್ರಿ ಪರ್ಸ್ ಅಲ್ಲಿ ಆ ಪ್ರೊಟೆಕ್ಷನ್ ಯಾಕಿದೆ ಅಂತ ಯೋಚನೆ ಮಾಡ್ತಾನೆ. ಇನ್ನೊಂದು ಕಡೆ ನಮಗೆ ಚಕ್ರವರ್ತಿ ಮತ್ತು ಕೃಷ್ಣನ ತೋರಿಸ್ತಾರೆ. ಇವರು ತಮ್ಮ ಟೀಮ್ ನ ಕರ್ಕೊಂಡು ಒಂದು ಪೂಜೆನ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಚಕ್ರವರ್ತಿಗೆ ಮಂದಾಕಿನಿ ಹೇಗೆ ಇರ್ತಾಳೆ ಅಂತ ಗೊತ್ತಾಗುತ್ತೆ. ಆಗ ಚಕ್ರವರ್ತಿ ತನ್ನ ಟೀಮ್ಗೆ ಮಂದಾಕಿನಿ ಬಗ್ಗೆ ಹೇಳ್ತಾನೆ. ಇದನ್ನ ಕೇಳಿ ಕೃಷ್ಣ ಅಷ್ಟಕ್ಕೂ ಆಕೆಗೆ ಪವರ್ಸ್ ಎಲ್ಲ ಹೇಗೆ ಬಂತು ಅಂತ ಕೇಳ್ತಾನೆ. ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಆಕ್ಚುಲಿ ರಾಜ ಶ್ರೀಕೃಷ್ಣ ವರ್ಮನಿಗೆ ಯಾವುದೇ ಮಕ್ಕಳಿರಲ್ಲ. ಅವನಿಗೆ ತನ್ನ ರಾಜ್ಯವನ್ನ ಆಳೋಕೆ ಸಂತಾನವೇ ಇಲ್ಲದಂತಾಗಿರುತ್ತೆ. ಹೀಗಿದ್ದಾಗ ಅವನು ಹೇಗಾದ್ರೂ ಮಾಡಿ ನನ್ನ ರಾಜ್ಯವನ್ನ ಕಾಪಾಡ್ಕೋಬೇಕು, ಅದಕ್ಕೆ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಾನೆ. ಅವನಿಗೆ ಮಂದಾಕಿನಿ ಅನ್ನೋ ತಂಗಿ ಇರ್ತಾಳೆ. ಅದಕ್ಕೆ ಅವನು ಹೇಗಾದ್ರೂ ಮಾಡಿ ಈಕೆನೆ ಸ್ಟ್ರಾಂಗ್ ಆಗಿ ಮಾಡಬೇಕು ಮತ್ತು ನನ್ನ ರಾಜ್ಯವನ್ನ ಈಕೆಗೆ ಕೊಡಬೇಕಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಅವನು ಆ ರಾಜ್ಯದಲ್ಲಿದ್ದ 108 ಸ್ವಾಮೀಜಿಗಳನ್ನ ಕರೀತಾನೆ ಮತ್ತು ಎಲ್ಲಾ ತಂತ್ರಮಂತ್ರ ವಿದ್ಯೆಗಳನ್ನ ಮಂದಾಕಿನಿಗೆ ಕಲಿಸುವಂತೆ ಹೇಳ್ತಾನೆ. ಈಗ ಆ ಸ್ವಾಮೀಜಿಗಳು ಒಂದು ದೊಡ್ಡ ಹೋಮವನ್ನ ಮಾಡ್ತಾರೆ ಮತ್ತು ಎಲ್ಲಾ ಪವರ್ಸ್ ನ ಮಂದಾಕಿನಿಗೆ ಕೊಡ್ತಾರೆ. ಇನ್ನು ಆ ಸ್ವಾಮೀಜಿಗಳು ಮಂದಾಕಿನಿಗೆ ಕಲಿಂಗದ ರಹಸ್ಯವನ್ನ ಕೂಡ ಹೇಳ್ತಾರೆ. ಇದರಿಂದ ಆಕೆ ತುಂಬಾ ಪವರ್ಫುಲ್ ಆಗ್ತಾಳೆ. ಆಗಿಂದ ಕೃಷ್ಣರಾಜವರ್ಮ ಮೇಲೆ ಯಾರೆಲ್ಲ ದಂಡೆತ್ತಿ ಬರ್ತಾರೋ ಅವರೆಲ್ಲ ಸೋಲ್ತಿರ್ತಾರೆ. ಅವನನ್ನ ಯಾರು ಸೋಲ್ಸೋಕೆ ಆಗ್ತಿರಲ್ಲ. ಆಕ್ಚುಲಿ ಅವನು ಗೆಲ್ಲೋಕೆ ಕಾರಣ ಮಂದಾಕಿನಿ ಆಗಿರುತ್ತೆ. ಅದಕ್ಕೆ ಶತ್ರು ಸೈನಿಕರು ಹೇಗಾದ್ರೂ ಮಾಡಿ ಆಕೆನ ತಡಿಬೇಕಂತ ಯೋಚನೆ ಮಾಡ್ತಾರೆ. ಅದಕ್ಕೆ ಅವರು ದೊಡ್ಡ ದೊಡ್ಡ ಪೂಜಾರಿಗಳನ್ನ ಕರೆದು ಒಂದು ದೊಡ್ಡ ಹೋಮವನ್ನ ಮಾಡ್ತಾರೆ. ಇನ್ನು ಅವರು ಕೊನೆಗೆ ಮಂದಾಕಿನಿಯನ್ನ ಕೊಂದ್ಬಿಡ್ತಾರೆ. ಕೊಂದ್ಮೇಲೆ ಅವರು ಮಂದಾಕಿನಿ ಆತ್ಮವನ್ನ ಬಂದಿ ಮಾಡಿ ಆ ಬಾವಿ ಒಳಗೆ ಹಾಕಿರ್ತಾರೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ ಟೈಮ್ ಗೆ ಬರುತ್ತೆ. ಇದೆಲ್ಲ ಸ್ಟೋರಿ ಚಕ್ರವರ್ತಿ ಕೃಷ್ಣಗೆ ಹೇಳ್ತಿರ್ತಾನೆ. ಆದ್ರೆ ಕೃಷ್ಣಗೆ ತನ್ನ ಮನಸ್ಸಲ್ಲಿ ಒಂದು ಡೌಟ್ ಇರುತ್ತೆ. ಅವನು ಕೃಷ್ಣಗೆ ಅಷ್ಟಕ್ಕೂ ಮಂದಾಕಿನಿ ಯಾಕೆ ನನ್ನ ಕೊಂದಿಲ್ಲ ಅಂತ ಕೇಳ್ತಾನೆ. ಆದ್ರೆ ಇದಕ್ಕೆ ಚಕ್ರವರ್ತಿ ಹತ್ರ ಕೂಡ ಯಾವುದೇ ಉತ್ತರ ಇರಲ್ಲ. ಈಗ ಸಿನಿಲಿಂದ ಮತ್ತೆ ಗಾಯತ್ರಿ ಮತ್ತು ಅಜಿತ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಅಜಿತ್ಗೆ ತುಂಬಾ ಬೇಜಾರಾಗಿರುತ್ತೆ. ಅವನು ಗಾಯತ್ರಿಗೆ ಅಷ್ಟಕ್ಕೂ ಆ ವಸ್ತು ನಿನ್ನ ಬ್ಯಾಗ್ ಅಲ್ಲಿ ಏನ್ ಮಾಡ್ತಿದೆ ಅಂತ ಕೇಳ್ತಾನೆ. ಇದನ್ನ ಕೇಳಿ ಗಾಯತ್ರಿ ಅಜಿತ್ಗೆ ಅದು ನಂದಲ್ಲ, ನನ್ನ ಫ್ರೆಂಡ್, ಆಕೆ ನಾನು ಬೆಳಗ್ಗೆ ಕಾಲೇಜ್ ನಲ್ಲಿದ್ದಾಗ ಆಕೆ ನನ್ನ ಬ್ಯಾಗ್ ಅಲ್ಲಿ ಅದನ್ನ ಇಟ್ಟಿದ್ಲು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅಜಿತ್ ಹಾಗಾದ್ರೆ ಪರವಾಗಿಲ್ಲ, ಅದು ನಿಂದೆಲ್ಲ ಅಂದ್ರೆ ನನಗೆ ಟೆನ್ಷನ್ ಇಲ್ಲ ಅಂತ ಹೇಳ್ತಾನೆ. ಈಗ ಸೀನ್ ದುರ್ಗಾ ಮತ್ತು ಆಕೆ ಫ್ರೆಂಡ್ಸ್ ಕಡೆ ಶಿಫ್ಟ್ ಆಗುತ್ತೆ. ಇವರು ಕಾಡಲ್ಲಿ ಹೋಗ್ತಿದ್ದಾಗ ಇವರಿಗೆ ವಿಚಿತ್ರವಾದ ಶಬ್ದ ಕೇಳುತ್ತೆ. ಅವರು ಆ ಶಬ್ದದ ಕಡೆ ಹೋಗ್ತಿರ್ತಾರೆ. ಇನ್ನೊಂದು ಕಡೆ ಅಜಿತ್ಗೂ ಕೂಡ ಅದೇ ಸೌಂಡ್ ಕೇಳ್ತಿರುತ್ತೆ. ಅವನು ಸ್ವಲ್ಪನೂ ಯೋಚನೆ ಮಾಡದೆ ಆ ಕಡೆ ಹೋಗ್ತಾನೆ. ಇವನು ಇಲ್ಲಿಗೆ ಬಂದಾಗ ಮಂದಾಕಿನಿ ಅವನನ್ನ ತನ್ನ ಕಂಟ್ರೋಲ್ ಅಲ್ಲಿ ತಗೋತಾಳೆ. ಆಗ ಅಜಿತ್ ಅದೇ ಬಾವಿಯನ್ನ ಏರಿ ಅದರೊಳಗೆ ಜಂಪ್ ಮಾಡ್ತಾನೆ. ಇದನ್ನೆಲ್ಲ ಗಾಯತ್ರಿ ನೋಡ್ತಿರ್ತಾಳೆ. ಇದನ್ನ ನೋಡಿ ಆಕೆಗೆ ತುಂಬಾ ಭಯವಾಗುತ್ತೆ. ಆಕೆ ಗಟ್ಟಿಯಾಗಿ ಅಜಿತ್ ಅಜಿತ್ ಅಂತ ಕೂಗ್ತಿರ್ತಾಳೆ. ಈ ಕಡೆ ಸೆಕ್ಯೂರಿಟಿ ಗಾರ್ಡ್ ರಿಯಾಜ್ಗೂ ಕೂಡ ಆ ಸೌಂಡ್ ಕೇಳುತ್ತೆ. ಅದಕ್ಕೆ ಅವನು ಕಾಡಲ್ಲಿ ಯಾರಾದ್ರೂ ಹೋಗಿರ್ಬೋದು ಅಂತ ಅಲ್ಲಿ ನೋಡೋಕೆ ಬರ್ತಾನೆ. ಇನ್ನು ಈ ಕಡೆ ಚಕ್ರವರ್ತಿಗೂ ತನ್ನ ತಮ್ಮ ಬಾವಿಯಲ್ಲಿ ಬಿದ್ದಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನು ಬಂದಾಕಿನಿ ಖಂಡಿತ ಅವನನ್ನ ಸಾಯಿಸಿರ್ಬೇಕು ಅಂತ ಅನ್ಕೋತಾನೆ. ಈಗ ಇವರೆಲ್ಲ ಅಲ್ಲಿಗೆ ಬರ್ತಾರೆ. ಇವರು ಇಲ್ಲಿ ಬಂದು ಬಾವಿಯಲ್ಲಿ ಅಜಿತ್ ನ ಹುಡುಕ್ತಾರೆ. ಆದ್ರೆ ಅಜಿತ್ ಇನ್ನೂ ಸತ್ತಿರಲ್ಲ. ಅವನು ಒಳಗಿಂದ ಕೂಗ್ತಿರ್ತಾನೆ. ಆಗ ಇವರು ಒಂದು ಹಗ್ಗನ ಕೆಳಗೆ ಬಿಸಾಕ್ತಾರೆ. ಅಜಿತ್ ಆ ಹಗ್ಗನ ಹಿಡಿದು ಮೇಲಕ್ಕೆ ಬರ್ತಾನೆ. ಅವನನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಏಕೆಂದ್ರೆ ಇಲ್ಲಿವರೆಗೆ ಮಂದಾಕಿನಿ ಯಾರನ್ನೆಲ್ಲ ಬಾವಿಯಲ್ಲಿ ಬಿಸಾಕಿದ್ದಾಳೋ ಅವರನ್ನೆಲ್ಲ ಕೊಂದಿರ್ತಾಳೆ. ಆದ್ರೆ ಆಕೆ ಅಜಿತ್ ನ ಬಿಟ್ಟಿರ್ತಾಳೆ. ಇನ್ನು ಈಗ ಅಜಿತ್ ನ ಕಾಪಾಡಿದ ಮೇಲೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಇನ್ನು ಬೆಳಗ್ಗೆ ಆದಾಗ ಎಲ್ಲರಿಗೆ ಅಜಿತ್ ಆ ಬಾವಿಯಲ್ಲಿ ಬಿದ್ದಿದ್ದ, ಆದ್ರೆ ಅವನು ಸಾಯದೆ ಬದುಕಿ ಬಂದಿದ್ದಾನೆ ಅಂತ ಗೊತ್ತಾಗಿರುತ್ತೆ. ಈಗ ಊರವರೆಲ್ಲ ಅವನನ್ನ ಮಾತಾಡ್ಸೋಕೆ ಬರ್ತಿರ್ತಾರೆ. ಅಷ್ಟಕ್ಕೂ ನಿನ್ನ ಮಂದಾಕಿನಿ ಯಾಕೆ ಬಿಟ್ಲು ಅಂತ ಕೇಳ್ತಿರ್ತಾರೆ. ಇದನ್ನ ಕೇಳಿ ಅಜಿತ್ಗೂ ಏನು ಅರ್ಥವಾಗಲ್ಲ. ಅವನ ಹತ್ರ ಇದಕ್ಕೆ ಉತ್ತರ ಇರಲ್ಲ. ಅವನು ಹೋಗಿ ತನ್ನ ಅಣ್ಣ ಚಕ್ರವರ್ತಿಗೆ ಅಷ್ಟಕ್ಕೂ ಮಂದಾಕಿನಿ ನನ್ನ ಯಾಕೆ ಬಿಟ್ಟಿರಬಹುದು ಅಂತ ಕೇಳ್ತಾನೆ. ಇದನ್ನ ಕೇಳಿ ಚಕ್ರವರ್ತಿಗೂ ಏನು ಗೊತ್ತಾಗಲ್ಲ. ಆಗ ಅವನು ಮಂದಾಕಿನಿ ಹಿಸ್ಟರಿ ಬಗ್ಗೆ ಮತ್ತೆ ಸ್ಟಡಿ ಮಾಡ್ತಾನೆ. ಆಗ ಅವನಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಮಂದಾಕಿನಿಗೆ ಒಬ್ಬ ತಂಗಿ ಕೂಡ ಇರ್ತಾಳೆ. ಇನ್ನು ಆ ಬುಕ್ ಅಲ್ಲಿ ಮಂದಾಕಿನಿ ತಂಗಿ ಫೋಟೋ ಕೂಡ ಇರುತ್ತೆ. ಇದನ್ನ ನೋಡಿ ಚಕ್ರವರ್ತಿ ಶಾಕ್ ಆಗ್ತಾನೆ. ಏಕೆಂದ್ರೆ ಮಂದಾಕಿನಿ ತಂಗಿ ನೋಡೋಕೆ ಸೇಮ್ ಗಾಯತ್ರಿ ಇದ್ದಂಗೆ ಇರ್ತಾಳೆ. ಆಗ ಚಕ್ರವರ್ತಿ ಒಂದು ಥಿಯರಿನ ರೆಡಿ ಮಾಡ್ತಾನೆ.
ಆಕ್ಚುಲಿ ಮಂದಾಕಿನಿ ಅಜಿತ್ನ ಒಳಗೆ ತಳ್ಳಿದ ಮೇಲೆ ಆಕೆ ಗಾಯತ್ರಿನ ನೋಡಿರ್ತಾಳೆ. ಇಲ್ಲಿ ಗಾಯತ್ರಿ ಜೋರಾಗಿ ಅಳೋದನ್ನ ನೋಡಿ ಮಂದಾಕಿನಿಗೆ ಗಾಯತ್ರಿ ಅಜಿತ್ನ ಲವ್ ಮಾಡ್ತಿದ್ದಾಳೆ ಅಂತ ಅರ್ಥವಾಗಿರುತ್ತೆ. ಇನ್ನು ಆಕೆ ಗಾಯತ್ರಿನ ತನ್ನ ತಂಗಿ ತರ ನೋಡಿರ್ತಾಳೆ. ಅದಕ್ಕೆ ಆಕೆ ಗಾಯತ್ರಿ ಇಷ್ಟಪಡ್ತಿದ್ದ ಅಜಿತ್ನ ಏನು ಮಾಡದೆ ಕಾಪಾಡಿರ್ತಾಳೆ. ಹೀಗೆ ಅಜಿತ್ ಬದುಕಿದಕ್ಕೆ ಚಕ್ರವರ್ತಿಗೆ ಒಂದು ತೇರಿ ಸಿಗುತ್ತೆ. ಆದ್ರೂ ಅವನ ಮನಸ್ಸಲ್ಲಿ ಏನೋ ಒಂದು ಡೌಟ್ ಇರುತ್ತೆ. ಏಕೆಂದ್ರೆ ಮಂದಾಕಿನಿ ಅವನನ್ನ ಕೂಡ ಜೀವಂತವಾಗಿ ಬಿಟ್ಟಿರ್ತಾಳೆ. ಆಗ ಅವನು ಮತ್ತೆ ರಿಸರ್ಚ್ ಮಾಡ್ತಾನೆ. ಆಗ ಅವನಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಮಂದಾಕಿನಿ ಬದುಕಿದಾಗ ಒಬ್ಬ ರಾಜ ಆಕೆಗೆ ತುಂಬಾ ಹೆಲ್ಪ್ ಮಾಡ್ತಿರ್ತಾನೆ. ಅದೇ ರಾಜ ಈಗ ಚಕ್ರವರ್ತಿಯಾಗಿ ಜನ್ಮ ತಳೆದಿರ್ತಾನೆ. ಇನ್ನು ಮಂದಾಕಿನಿ ವಾಚ್ಮನ್ ರಿಯಾಜ್ ನ ಕೂಡ ಬಿಟ್ಟಿರ್ತಾಳೆ. ಆಕ್ಚುಲಿ ವಾಚ್ಮನ್ ರಿಯಾಜ್ ಮಂದಾಕಿನಿ ಇದ್ದ ಟೈಮ್ ಅಲ್ಲಿ ಆಕೆ ಸೇನಾಧಿಪತಿ ಆಗಿರ್ತಾನೆ. ಈ ಜನ್ಮದಲ್ಲಿ ಅವನು ರಿಯಾಜ್ ಆಗಿ ಹುಟ್ಟಿರ್ತಾನೆ. ಅಂದ್ರೆ ಮಂದಾಕಿನಿ ಆಕ್ಚುಲಿ ಯಾರ್ಯಾರು ಆಕೆ ಟೈಮ್ ಅಲ್ಲಿ ಬದುಕಿದ್ದು ಆಕೆಗೆ ಹೆಲ್ಪ್ ಮಾಡಿದ್ರು ಅಂತವ್ರನ್ನೆಲ್ಲ ಬಿಟ್ಟಿರ್ತಾಳೆ. ಮತ್ತು ಇದೆಲ್ಲ ಹೇಗೆ, ಮಂದಾಕಿನಿ ಆಸೆ ಆದ್ರೂ ಏನು, ಆಕೆಗೆ ಹೇಗೆ ಮುಕ್ತಿ ಸಿಗುತ್ತೆ, ಇನ್ನು ಮಂದಾಕಿನಿ ಟೈಮಲ್ಲಿ ಇದ್ದವರು ಯಾಕೆ ಮತ್ತೆ ಹುಟ್ಟಿ ಬಂದಿದ್ದಾರೆ, ಇನ್ನು ಇವರೆಲ್ಲ ಸೇರಿ ಈಗ ಏನ್ ಮಾಡ್ತಾರೆ ಅನ್ನೋದನ್ನ ನಮಗೆ ಮೂವಿಯ ಪಾರ್ಟ್ 2 ನಲ್ಲಿ ತೋರಿಸಲಾಗುತ್ತೆ ಅನ್ನೋ ಹಿಂಟ್ ಮೂಲಕ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಮೂವಿ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.